ಹೇ ಗೆಳೆಯರೆ, ಎಲ್ಲರೂ ನಮಸ್ಕಾರ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ಲರ್ನಿಂಗ್ ನ್ಯೂಸ್. ಸೊ ಇವತ್ತು ನೋಡಿದಿರುವ ಇಂಗ್ಲೀಷ್ ಒಂದು ಪೇಪರ್ನ ಕೀ ಆನ್ಸರ್ಸ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆನಾ. ಸೊ ಕೀ ಆನ್ಸರ್ಸು ಎಲ್ಲ ಒಂದು ಆನ್ಸರ್ ನೀವು ಕರೆಕ್ಟ್ ಬರ್ತೀರಾ ಅಥವಾ ರಾಂಗ್ ಬರ್ತೀರಾ, ಇದರ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ಇಲ್ಲಿ ಕೊಡ್ತೀನಿ. ಇದರಲ್ಲಿ ನಿಮಗೆ ಗ್ರಾಮರ್ ಪ್ಲಸ್ MCQ ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸು ಎಲ್ಲ ಕೂಡ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆಯವ್ರು ನೋಡಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ನಮ್ಮ ಚಾನಲ್ಗೆ ಹೊಸ ವ್ಯೂವರ್ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮ ತಂಗಿ ಅಥವಾ ತಮ್ಮ 10th ಓದ್ತಾ ಇದ್ದರೆ ಸೊ ಅವ್ರಿಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಈ ಒಂದು ಚಾನಲಿಂದ. ಹಾಗೆಯೇ ನಿಮಗೆ ಮುಂದೆ ಬರುವ ಎಲ್ಲ ಒಂದು ಎಕ್ಸಾಮ್ಗಳ ಒಂದು ಪ್ರಿಪ್ರೇಷನ್ ಕೂಡ ಈ ಒಂದು ಆಗುತ್ತೆ. ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಫಿಕ್ಸ್ ಕ್ವಶನ್ ಕೂಡ ಸಿಗುತ್ತೆ. ಹಾಗೆಯೇ ನೀವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡಿದ್ರೆ ಅಲ್ಲಿ ನಿಮಗೆ PDFಗಳು ಇಂಪಾರ್ಟೆಂಟ್ ಕ್ವಶನ್, ಫಿಕ್ಸ್ ಕ್ವಶನ್, ಮುಂದಿನ ಎಲ್ಲ ಒಂದು ಎಕ್ಸಾಮ್ಗಳ ಇಂಪಾರ್ಟೆಂಟ್ ನೋಟ್ಸ್ ನಿಮಗೆ ಸಿಗಲಿದೆ. ಓಕೆನಾ. ಸೊ ಬನ್ನಿ ಈಗ ಕೀ ಆನ್ಸರ್ಸ್ನ ನೋಡೋಣ. ಸೊ ಪಾರ್ಟ್ ಏನ ನೋಡೋದಾದರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. ಓಕೆನಾ. ಸೊ ಫಸ್ಟ್ ಕ್ವಶನ್ ಆನ್ಸರ್ ಬಂದುಬಿಟ್ಟು ಇಲ್ಲಿ ಆಪ್ಷನ್ ಬಿ ಆಗಿರುತ್ತೆ. ಜೂಲಿಯಟ್ ಟೀಚರ್ಸ್ ದ ಟೋಚಸ್ ಟು ಬ್ರಾನ್ ಬ್ರೈಟ್. ಓಕೆನಾ. ಸೊ ಸೆಕೆಂಡ್ ಕ್ವಶನ್ ಆನ್ಸರ್ನ ಬಂದುಬಿಟ್ಟು ದ ಕ್ರಿಮಿನಲ್ ಕುಡ್ ನಾಟ್ ಬಿ ಎಕ್ಸಿಕ್ಯೂಟೆಡ್ ಬಿಕಾಸ್ ಇದರ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ. ಮೊನಾಕೊ ಹ್ಯಾಡ್ ನೈದರ್ ಗುಲೆರುಟನ್ ನಾರ್ ಆ್ಯನ್ ಎಕ್ಸಿಕ್ಯೂಟಿನರ್. ಓಕೆನಾ. ಸೊ ಮೂರನೇದು ಕ್ವಶನು ದ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದ ಹೌಸ್ ಆಫ್. ಸೊ ಇದರೊಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಆಗಿರುತ್ತೆ ಗೆಳೆಯರೆ. ಓಕೆನಾ. ಸೊ ಥರ್ಡ್ ಒಂದು ಆಪ್ಷನ್ ಇಲ್ಲಿ ಡಿ ಅಂತ ಹಾಕಿದರೆ ಡ್ರೀಮ್ಸೇ ಇದೆ. ಓಕೆನಾ. ಇದರ ಒಂದು ಆನ್ಸರು ಡ್ರೀಮ್ಸೇ ಇದೆ, ಹೌಸ್ ಆಫ್ ಡ್ರೀಮ್ಸ್. ಓಕೆನಾ. ಸೊ ಇದರ ಆನ್ಸರು ಆಪ್ಷನ್ ಡಿನೇ ಇದೆ, ಡ್ರೀಮ್ಸೇ ಇದೆ. ಓಕೆನಾ. ಸೊ ನಾಲ್ಕನೇ ಒಂದು ಕ್ವಶನ್ನು ವಿಚ್ ಈಸ್ ದ ಲರ್ನಿಂಗ್ ಸೆಂಟರ್ ಸ್ಟಾರ್ಟೆಡ್ ಬೈ ಟಗೋರೆ. ಇದರ ಒಂದು ಆನ್ಸರ್ ಬಂದುಬಿಟ್ಟು ಫೋರ್ತ್ ಒಂದು ಆನ್ಸರು ಆಪ್ಷನ್ ಸಿ ಆಗಿರುತ್ತೆ. ಹಾಗೆಯೇ ಫಿಫ್ತ್ ಒಂದು ಆನ್ಸರ್ ಬಂದುಬಿಟ್ಟು ಇಲ್ಲಿ ನೋಡಿ ನಾನು ನಿಮಗೆ ಡೈರೆಕ್ಟ್ ಹಾಕ್ತೀನಿ. ಫಿಫ್ತ್ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಆಗಿರುತ್ತೆ, ಪೆಟ್ರಾ. ಓಕೆನಾ. ಹಾಗೆಯೇ ಸಿಕ್ಸ್ತ್ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. ಓಕೆನಾ. ಸಿಕ್ಸ್ತ್ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. ಸೆವೆಂತ್ ಒಂದು ಕ್ವಶನ್ ನೋಡೋದಾದರೆ, ಸೆವೆಂತ್ ಒಂದು ಕ್ವಶನ್ ಆನ್ಸರ್ ಕೂಡ ಇಲ್ಲಿ ಡಿ ಆಗಿರುತ್ತೆ. ಓಕೆನಾ. ಸೊ ಸೆವೆಂತ್ ಒಂದು ಕ್ವಶನ್ ಏನಿದೆ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಅದರ ಆನ್ಸರ್ ಕೂಡ ಡಿ ಆಗಿರುತ್ತೆ. ಹಾಗೆಯೇ ಏಳ್ತ್ ಒಂದು ಕ್ವಶನ್ ನೋಡೋಣ. ವಾಟ್ ಆರ್ ದ ಶೀಟ್ ಆಫ್ ಕೊಪಾಚಾಬ್ನ ಡೆಕೋರೇಟೆಡ್ ವಿಲ್ ಇನ್ ಬ್ರೆಜಿಲ್. ಇದರ ಒಂದು ಆನ್ಸರು ಏಳ್ತ್ ಒಂದು ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಹಾಗೆಯೇ ನೈನ್ತ್ ಒಂದು ಆನ್ಸರ್ ಬಂದುಬಿಟ್ಟು ಇಲ್ಲಿ ಆಪ್ಷನ್ ಬಿ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ಡಿ ಅಂತ ಹಾಕಿದ್ರೆ ಇದರ ಆನ್ಸರ್ ಬಂದುಬಿಟ್ಟು ಪೋರ್ಟ್ ಹಾರ್ಕೋಟ್. ಓಕೆನಾ. ಸೊ ನಿಮಗೆ ಏನಾದರೂ ನೀವು ಅಂದರೆ ಆನ್ಸರ್ ರಾಂಗ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನೀವು ನಾನು ಹೇಳುವ ಎಲ್ಲ ಒಂದು ಮಾರ್ಕ್ಸ್ಗಳಿಗೆ ಎಷ್ಟು ಮಾರ್ಕ್ಸ್ಗಳು ನೀವು ತೊಗೊಳ್ಬೋದು. ಓಕೆನಾ. ಸೊ MCQ ಹಾಗೆ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲ ನೋಡಿದ್ರೆ ಟೋಟಲ್ 17 ಆಗುತ್ತೆ. 17 ನೀವು ಎಷ್ಟು ತೊಗೊಂಡಿರೋ ಪ್ಲೀಸ್ ಕಮೆಂಟ್ ಮಾಡಿ. ಓಕೆನಾ. ನೀವು ಎಷ್ಟು ಆನ್ಸರ್ಸ್ಗಳನ್ನು ಕರೆಕ್ಟ್ ಬರ್ತೀರೋ ಪ್ಲೀಸ್ ಕಮೆಂಟ್ ಮಾಡಿ, ಯಾಕಂದರೆ ನಾವು ಕೂಡ ಎಕ್ಸೈಟೆಡ್ ಇರ್ತೀವಿ ನಿಮ್ಮ ಒಂದು ಆನ್ಸರ್ ನೋಡೋಕ್ಕೆ. ಸೊ 10th ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಇಲ್ಲಿ ಸಿ ಅಥವಾ ಎ ಅಲ್ಲಿ ನಂಗೆ ಸ್ವಲ್ಪ ಕನ್ಫ್ಯೂಸ್ ಇದೆ. ಸೊ ಇದರ ಬಗ್ಗೆ ನೀವು ಕೆಳಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ಸೊ ಅಂದರೆ 10th ಒಂದು ಆನ್ಸರು ಆಪ್ಷನ್ ಸಿ ಆಗಿರ್ಬೋದು ಅಥವಾ ಎ ಆಗಿರ್ಬೋದು. ನನ್ನ ಅನಿಸೋ ಪ್ರಕಾರ 99% ಆಪ್ಷನ್ ಸಿ ಆಗಿರುತ್ತೆ, ಬಟ್ ಎ ಆಗಿರಲ್ಲ. ಇಲ್ಲಿ ಎ ಅಂದವರು ಭಾಳಷ್ಟು ಕಮೆಂಟ್ ಮಾಡಿ ಅಂತ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ 11th ಒಂದು ಕ್ವಶನ್ ನೋಡೋಣ. ಸೊ ಅಲ್ಲಿ ಫಸ್ಟ್ ಏನಿದೆ ಫಿಕ್ಸ್ ಇದೆ ಅಲ್ವಾ. ಸೊ ಅಲ್ಲಿ ವಾಸ್ ಫಿಕ್ಸ್ಡ್ ಅಂತ ಬರಬೇಕು, ಮತ್ತು ದ ಪ್ರಿಸನರ್ ಇದೆಲ್ಲ ವಾಸ್ ಗಿವನ್ ಅಂತ ಬರಬೇಕು. ಓಕೆನಾ. ಅದು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಫಸ್ಟ್ ಡ್ಯಾಶ್ ಏನಿದೆ ಬಸವಯ್ಯ, ಇದರ ಒಂದು ಆನ್ಸರ್ ಆಲ್ಸೋ ಫಾಲೋಡ್ ಸೂಟ್. ಸೊ ಎರಡನೇ ಒಂದು ಟು ಬಿಗ್ಯಾನ್ ಆಲ್. ಓಕೆನಾ. ಸೊ ಎರಡನೇ ಒಂದು ಬಿಟ್ಟ ಸ್ಥಳ ಆನ್ಸರು ಬಿಗೇನ್ ಇದೆ, ಟು ಬಿಗೇನ್ ಇದೆ. ಸೊ ಥರ್ಡ್ ಒಂದು ಆನ್ಸರು ಹವೆವರ್ ಇದೆ, ಅಂದರೆ ಥರ್ಡ್ ಬಿಟ್ಟ ಸ್ಥಳದ ಆನ್ಸರು. ಸೊ ಮ್ಯಾಚ್ ದ ಫಾಲೋಯಿಂಗ್ ನೋಡೋದಾದರೆ, ಸೊ ಒಂದನೇ ರೋಮನ್ ಅಂಕೆ ಆನ್ಸರು ಆಪ್ಷನ್ ಡಿ ಆಗಿರುತ್ತೆ. ಎರಡನೇ ಒಂದು ರೋಮನ್ ಅಂಕೆ ಆನ್ಸರು ಆಪ್ಷನ್ ಇ ಆಗಿರುತ್ತೆ. ಮೂರನೇ ಒಂದು ಅಂದರೆ ಕ್ವಶನ್ ಆನ್ಸರು ಇಲ್ಲಿ ಬಂದುಬಿಟ್ಟು ಬಿ ಆಗಿರುತ್ತೆ, ಮೇಕ್ಸ್ ಅರ್ತ್ ಹೆವೆನ್. ಸೊ ನಾಲ್ಕನೇ ಒಂದು ಕ್ವಶನ್ ಆನ್ಸರ್ ಬಂದುಬಿಟ್ಟು ಆಲ್ ಆ್ಯಂಡ್ ಅಂದರೆ ಸನ್ರಿ. ಇದರ ಒಂದು ಆನ್ಸರ್ ಬಂದುಬಿಟ್ಟು ಎವ್ರಿ ಒನ್ ಇದೆ. ಸೊ ಮಾರ್ಕಸ್ ಐಬಲ್, ಇದರ ಒಂದು ಆನ್ಸರ್ ಬಂದುಬಿಟ್ಟು ಮಿನಿಸ್ಟರ್ ಆಫ್ ಕಲ್ಚರ್ ಆಗಿರುತ್ತೆ. ಸೊ 4 ಮಾರ್ಕ್ಸು ಮತ್ತು ನೀವು ಏನಪ್ಪ ಅಂದರೆ 6 ಮಾರ್ಕ್ಸ್ ಏನಿದೆ ನೀವೆಲ್ಲ ಬರ್ದಿರಂತ ತಿಳ್ತಾ ಇದ್ದೀನಿ. ಸೊ ಈಗ ನೋಡಿ ಇದು ನಾನು 26th ಕ್ವಶನ್ ಇಲ್ಲಿ ನಾನು ನಿಮಗೆ ಒಂದು ಸ್ವಲ್ಪ ತಿಳಿಸ್ತೀನಿ. ಸೊ 4 ಇಲ್ಲಿ ಅಂದರೆ ರೋಮನ್ ಅಂಕೆ ಒಂದು ಕ್ವಶನ್ ಇದೆ, ಹಿಮ್, ಹರ್, ವಿಚ್, ಹೂ. ಸೊ ಇದು ನೀವು ಕರೆಕ್ಟ್ ಆಗಿದ್ರೆ ಎಲ್ಲ ನೋಡೋಣ. ಓಕೆನಾ. ಸೊ ಪ್ರತಿಯೊಂದಕ್ಕೂ ಒಂದು ಆನ್ಸರ್ ಇರುತ್ತೆ. ಸೊ ಫಸ್ಟ್ನಲ್ಲಿ ನೀವು ಅಂದರೆ ಜ್ಯೋತಿಬಾ ಫುಲೆ ಬರೀಬೇಕು ಹಿಮ್ ಇದ್ದಲ್ಲಿ. ಓಕೆನಾ. ಸೊ ನೆಕ್ಸ್ಟು ಹರ್ ಇದ್ದಲ್ಲಿ ನೀವು ಸಾವಿತ್ರಿಬಾಯಿ ಫುಲೆ ಬರೀಬೇಕು. ಸೊ ವಿಚ್ ಇದ್ದಲ್ಲಿ ನೋಡಿ, ವಿಚ್ ಇದ್ದಲ್ಲಿ ಸತ್ಯಶೋಧಕ ಸಮಾಜ ಅಂತ ಬರೀಬೇಕು ನೀವು. ಮತ್ತು ಹೂ ಇದ್ದಲ್ಲಿ ಯಶವಂತ. ಓಕೆನಾ. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೊಂದು ಟೈಮ್ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಏನಿದೆ ಹಿಮ್ ಇದ್ದಲ್ಲಿ ಜ್ಯೋತಿಬಾ ಫುಲೆ, ಸೆಕೆಂಡು ಹರ್ ಇದ್ದಲ್ಲಿ ಸಾವಿತ್ರಿಬಾಯಿ ಫುಲೆ. ಸೊ ಥರ್ಡ್ ಒನ್ನು ವಿಚ್ ಇದ್ದಲ್ಲಿ ಇಲ್ಲಿ ನೋಡಿ ಅಂದರೆ ಸತ್ಯಶೋಧಕ ಸಮಾಜ ಅಂತ ಬರಿಬೇಕು. ಮತ್ತು ಫೋರ್ತು ಯಶವಂತ್, ಹೂ ಇದ್ದಲ್ಲಿ ಯಶವಂತ್ ಅಂತ ಬರಿಬೇಕು. ಸೊ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಇದನ್ನು ನೋಡೋದಾದರೆ, ಸೊ ಸೇಲ್ಸ್ ಮ್ಯಾನೇಜರು ಮತ್ತು ಸನ್ನಿಧಿ ಅಂತ ಇಲ್ಲಿ ಇಬ್ಬರ ನಡುವೆ ಕನ್ವರ್ಸೇಷನ್ ನಡೆದಿದೆ. ಸೊ ಕನ್ವರ್ಸೇಷನ್ ಪ್ರಕಾರ ನೋಡೋಣ. ಹಾಗೆಯೇ ಇದರ ಆನ್ಸರ್ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಓಕೆನಾ. ಸೊ ಸೇಲ್ಸ್ ಮ್ಯಾನೇಜರ್ ಅಂತಾನೆ, ಗುಡ್ ಮಾರ್ನಿಂಗ್ ಮ್ಯಾಮ್, ಕ್ಯಾನ್ ಐ ಹೆಲ್ಪ್ ಯು. ಅಂದರೆ ಇವರು ಏನೋಗಿದ್ದಾರೆ ಅಂದರೆ, ನೀವು ಆನ್ಸರ್ ನೀವು ಅಂದರೆ ಕ್ವಶನ್ ಈಸಿಯಾಗಿ
ಅಂದರೆ ಸನ್ನಿಧಿ ಗೋಸ್ ಟು ಅ ಮೊಬೈಲ್ ಶಾಪ್ ಟು ಬೈ ಅ ಫೋನ್. ಅಂದರೆ ಅವ್ರು ಮೊಬೈಲ್ ಶಾಪ್ಗೆ ಹೋಗಿದ್ದಾರೆ. ಸಾಮಾನ್ಯವಾಗಿ ಏನೇನು ಕ್ವಶನ್ ಇರುತ್ತೆ ಅದು ನೋಡಬೇಕು. ಸೊ ಈಗ ನೀವು ಸನ್ನಿಧಿ ಏನು ಬರೆದಿರ್ಬೋದು ಅದನ್ನು ಇಲ್ಲಿ ನೋಡಿ. ಐ ವುಡ್ ಲೈಕ್ ಟು ಸಿ ದ ನ್ಯೂ ಫೋನ್ಸ್ ಅಂತ ಅವಳು ಕೇಳ್ಬೋದು. ಓಕೆನಾ, ಅಗ್ರಿಂಗ್ ಆ್ಯಂಡ್ ಸೀಕಿಂಗ್ ಇನ್ಫಾರ್ಮೇಷನ್. ಆವಾಗ ಸೇಲ್ಸ್ ಮ್ಯಾನೇಜರ್ ಹೇಳ್ತಾನೆ ವಿಚ್ ಬ್ರ್ಯಾಂಡ್ ವುಡ್ ಯು ಲೈಕ್ ಟು ಸಿ. ಸೊ ನೀವು ಯಾವುದಾದ್ರೂ ಒಂದು ಆಪ್ಷನ್ನ ಕೊಡ್ಬೋದು. ರೆಡ್ಮಿ ಅಂದರೆ ರಿಯಲ್ಮಿ ಅಥವಾ ವಿವೋ. ಸೊ ಈಗ ಬ್ರ್ಯಾಂಡ್ಸ್ ಏನಿದೆ ಅಲ್ವಾ ಫೋನ್ದು, ನೀವು ಅದನ್ನು ಬರಿಬೋದು. ಸೊ ಸೇಲ್ಸ್ ಮ್ಯಾನೇಜರ್ ಮತ್ತೆ ಅಂತಾನೆ ಯು ಕ್ಯಾನ್ ಬೈ ದಿಸ್ ನ್ಯೂ ಮಾಡೆಲ್ ಮ್ಯಾಮ್, ಇಟ್ಸ್ ನೈಸ್ ಅಂತ ಹೇಳ್ತಾನೆ. ನೀವು ಅವಾಗ ವೆರಿ ಗುಡ್ ಪ್ರಾಡಕ್ಟ್ ಸರ್, ಥ್ಯಾಂಕ್ ಯು, ಐ ವಿಲ್ ಬೈ ಅಂತ ನೀವು ಹೇಳಬೇಕು. ಹಂಗಂದರೆ ಅಗ್ರಿ ಮಾಡಬೇಕು ನೀವು. ಓಕೆನಾ. ಸೊ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಇದೆ. ಸೊ ಇದನ್ನು ನಾನು ನಿಮಗೆ ಇಲ್ಲಿ ತಿಳಿಸೋಕ್ಕಾಗಲ್ಲ, ಅದನ್ನು ನಾನು ಇನ್ನೂ ಸ್ಟಡಿ ಮಾಡಿಲ್ಲ. ಸೊ ಇಲ್ಲಿ ನೋಡೋದಾದರೆ 29 ಕ್ವಶನ್ಗೆ ಆನ್ಸರ್ಸ್ಗಳು ಈಸಿ ಇದೆ. ಓಕೆನಾ, ಅದನ್ನು ನೋಡೋದಾದರೆ ನಿಮಗೆ ಇಲ್ಲಿ ಫಸ್ಟ್ ಏನಿದೆ ಡೆಕ್ಕನ್, ಫಸ್ಟ್ ಒಂದು ರೋಮನ್ ಅಂಕಿನಲ್ಲಿ ಡೆಕ್ಕನ್ ಹೆರ್ಲಾರ್ಡ್ ಅಂತ ಬರೀರಿ. ಸೊ ಬರೆದಿದ್ದರೆ ನೀವು ಕರೆಕ್ಟಾಗಿರುತ್ತೆ. ಸೆಕೆಂಡ್ ಒನ್ ಇಲ್ಲಿ ರೋಮನ್ ಅಂಕಿಯಲ್ಲಿ ಏನಿದೆ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜು. ಮತ್ತು ಥರ್ಡ್ ಏನಿದೆ ಅಲ್ವಾ, ಸೊ ಥರ್ಡ್ ಇನ್ಸ್ಪೈರ್ಡ್ ಬೈ. ಇಲ್ಲಿ ನೋಡಿ, ಫಸ್ಟು ಹೋಮ್ ಗ್ರೋ ಇಂಗ್ಲೀಷ್ ನ್ಯೂಸ್ ಪೇಪರ್, ಅದು ಯಾರು ಅಂದರೆ ಹೋಮ್ ಗ್ರೋನ್, ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಡೆಕ್ಕನ್ ಹೆರಾಲ್ಡ್. ಎರಡನೇದು ಇಂಗ್ಲೀಷ್ ಲ್ಯಾಂಗ್ವೇಜು, ಮತ್ತು ಮೂರನೇದು ಇನ್ಸ್ಪೈರ್ಡ್ ಬೈ. ಓಕೆನಾ. ಸೊ ಮೂರನೇ ರೋಮನ್ ಅಂಕಿ ಇದಲ್ಲ, ದ ನಂದಿ. ಓಕೆನಾ, ಮೂರನೇ ಒಂದು ಆನ್ಸರು ದ ನಂದಿ. ಮತ್ತು ಫೋರ್ತ್ ಆ್ಯಂಡ್ ಫಿಫ್ತು ಏನಿದೆ, ಫೋರ್ತ್ ಆ್ಯಂಡ್ ಫಿಫ್ತು ಬೆಂಗಳೂರು ಆ್ಯಂಡ್ ಮೈಸೂರು. ಫೋರ್ತ್ ಇದ್ದಲ್ಲಿ ಬೆಂಗಳೂರು ಬರೀರಿ, ಫಿಫ್ತ್ ಇದ್ದಲ್ಲಿ ಮೈಸೂರು ಬರೆದಿದ್ರೆ ನೀವು ಕರೆಕ್ಟಾಗಿ ಆನ್ಸರ್ ಬರೆದಿರ್ತೀರಾ. ಓಕೆನಾ. ಸೊ ಹಾಗೆಯೇ ಪೇಪರ್ ಸ್ಟ್ಯಾಂಡರ್ಡ್ ಬೈ. ಓಕೆನಾ, ಪೇಪರ್ ಸ್ಟ್ಯಾಂಡರ್ಡ್ ಬೈ ಗೌರಸ್ವಾಮಿ. ಓಕೆನಾ, ಗುರುಸ್ವಾಮಿ ಆಗಿರುತ್ತೆ. ಇಲ್ಲಿ ನೋಡಿ, ಗುರುಸ್ವಾಮಿ, KN ಗುರುಸ್ವಾಮಿ ಅಂತಿದೆ ಅಲ್ವಾ. ಸೊ ಅದು ಪೇಪರ್ಸ್ ಅಂದರೆ ಸ್ಟಾರ್ಟೆಡ್ ಬೈ ಇದೆ. ಮತ್ತು ಇಲ್ಲಿ 2 more ಪಬ್ಲಿಷನ್ಸ್ ಅಂದರೆ ಇನ್ನೂ 2 ಪಬ್ಲಿಷನ್ಸ್ ಇದೆ. ಓಕೆನಾ. ಸೊ ಇಲ್ಲಿ ಸುಧಾ ಆ್ಯಂಡ್ ಮೈಸೂರು ಅಂತ ಇರ್ಬೋದು ಶಾಯದ್. ನೋಡೋದಾದರೆ ಇಲ್ಲಿ ನೋಡಿ, ಮೈಸೂರಂತೂ ಕರೆಕ್ಟ್ ಆಗಿದೆ. ಇನ್ನೊಂದು ಯಾವುದಿದೆ ಅಂತ ಇಲ್ಲಿ ಇದೆ ನೋಡಿ, ಅಂದರೆ ಲಾಸ್ಟ್ ಲೈನು ಇನ್ ಸಬ್ಸಿಕ್ವೆಂಟ್ ಡಿಕೇಡ್ಸ್ 2 more ಪಬ್ಲಿಷನ್ಸ್ ಸುಧಾ ಆ್ಯಂಡ್ ಮಯೂರ ಅಂತ ಇದ್ದೀನಿ, ಸಾರಿ ಗೆಳೆಯರೆ, ಸುಧಾ ಆ್ಯಂಡ್ ಮಯೂರ ಅಂತ ಇದೆ. ಓಕೆನಾ, ವೇರ್ ಆರ್ಡೆಡ್ ಇನ್ 1965 ಆ್ಯಂಡ್ 1968 ರೆಸ್ಪೆಕ್ಟಿವ್ಲಿ. ಸೊ ಇನ್ನೊಂದು ಟೈಮ್ ನಿಮಗೆ ಹೇಳೋದಾದರೆ ಸ್ಪೀಡಾಗಿ ಹೇಳ್ತೀನಿ ನೋಡಿ. ಫಸ್ಟ್ ಆನ್ಸರು ಅಂದರೆ ಫಸ್ಟ್ ರೋಮನ್ ಅಂಕಿ ಆನ್ಸರು ಡೆಕ್ಕನ್ ಹೆರಾಲ್ಡ್. ಎರಡನೇ ಒಂದು ಆನ್ಸರು ಇಂಗ್ಲೀಷ್ ಲ್ಯಾಂಗ್ವೇಜ್. ಮೂರನೇ ಒಂದು ಆನ್ಸರು ಅಂದರೆ ಮೂರನೇ ಒಂದು ರೋಮನ್ ಅಂಕಿ ಆನ್ಸರು ದ ನಂದಿ. ಫೋರ್ತ್ ಆ್ಯಂಡ್ ಫಿಫ್ತು ಬೆಂಗಳೂರು ಆ್ಯಂಡ್ ಮೈಸೂರು. ಮತ್ತು ಇನ್ಸ್ಪೈರ್ಡ್ ಬೈ ಗುರುಸ್ವಾಮಿ, KN ಗುರುಸ್ವಾಮಿ. ಹಾಗೆಯೇ ಇಲ್ಲಿ ಅಂದರೆ ಲಾಸ್ಟ್ನೇದು 2 more ಪಬ್ಲಿಷನ್ಸ್, ಅಲ್ಲಿ ಸುಧಾ ಆ್ಯಂಡ್ ಮಯೂರ. ಓಕೆನಾ. ಸೊ ಇಷ್ಟು ಆನ್ಸರ್ ಆಗಿರುತ್ತೆ. ಸೊ ಗೆಳೆಯರೆ, ನಿಮಗೆ ಎಲ್ಲ ಒಂದು ಕ್ವಶನ್ಗಳ ಆನ್ಸರ್ ಕರೆಕ್ಟಾಗಿ ಸಿಕ್ಕಿದೆ ಅಂತ ನಾನು ನಿಮ್ಗೆ ತಿಳಿತಾ ಇದ್ದೀನಿ. ಒಂದು ವೇಳೆ ಏನಾದರೂ ತಪ್ಪಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಕಮೆಂಟಲ್ಲಿ ಸಾಲ್ವ್ ಮಾಡ್ತೀನಿ. ಹಾಗೆಯೇ ನೀವು ಈ ಒಂದು ಚಾನಲ್ನ ಫಾಲೋ ಮಾಡಿ ಅಂತ ನಿಮಗೆ ತಿಳಿಸೋದೀನಿ. ಯಾಕಂದರೆ ನಿಮಗೆ ಎಕನಾಮಿಕ್ಸ್ ಎಕ್ಸಾಮ್ ಇದೆ, ಸೋಷಿಯಾಲಜಿ ಇದೆ, ಇನ್ನೂ ಭಾಳಷ್ಟು ಎಕ್ಸಾಮ್ಸ್ಗಳಿದೆ. ಸೊ ಅಲ್ಲಿಂದ ನಿಮಗೆ ಕ್ಲಿಯರೆನ್ಸ್ ಆಗುತ್ತೆ ಎಲ್ಲ ಒಂದು ಇಂಪಾರ್ಟೆಂಟ್ ಕ್ವಶನು. ಮತ್ತು ಅಂದರೆ ಫಿಕ್ಸ್ ಕ್ವಶನ್ ನಾನು ನಿಮ್ಗೆ ಕೊಡ್ತೀನಿ. ಹಾಗೆಯೇ ನಿಮ್ಮ ಒಂದು ಫ್ರೆಂಡ್ಸು ಅಥವಾ ನಿಮ್ಮ ಯಾರಾದರೂ ಸಿಸ್ಟರ್ಸು ಬ್ರದರ್ಸು ಇರ್ತಾರಲ್ವ, ಸೊ ಅವರಿಗೆ SLCಯಲ್ಲಿ ಕೂಡ ಈ ಒಂದು ಚಾನಲು ಹೆಲ್ಪ್ ಆಗ್ತಾ ಇದೆ. SLCಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನು ಮತ್ತು ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಎಲ್ಲನೂ ಇಲ್ಲಿ ಸ್ಟಡಿ ಮಾಡಲಾಗುತ್ತೆ ಈ ಒಂದು ಚಾನಲ್ಲಿ. ಫ್ರೀ ಆಗಿರುತ್ತೆ. ಓಕೆನಾ, ಯಾವುದೇ ಒಂದು ಅಮೌಂಟ್ ಇರಲ್ಲ, ನಿಮಗೆ ಫ್ರೀಯಾಗಿ ನೀವು ಓನ್ಲಿ ವೀಡಿಯೋನ ವಾಚ್ ಮಾಡಿದ್ರೆ ನಿಮಗೆ ಭಾಳಷ್ಟು ನಾಲೆಜ್ ಸಿಗುತ್ತೆ. ಸೊ ಹಾಗೆಯೇ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ ಕೆಳಗೆ. ಸೊ ಅಲ್ಲಿಂದ ನೀವು ಡೈರೆಕ್ಟಾಗಿ ನೋಟ್ಸ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ನಾವು ಡೈಲಿ ನೋಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ತೊಗೊಳ್ಬೋದು. ಸೊ ಎಲ್ರಿಗೂ ಧನ್ಯವಾದಗಳಿರೋ, ಎಲ್ಲರಿಗೂ ವೆಲ್ಕಮ್. ಸೊ ಮುಂದಿನ ಅಂತಹ ವಿಡಿಯೋಗಳಲ್ಲಿ ಸಿಗೋಣ.